ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಇವತ್ತು 4ನೆಯ ಎಪಿಸೋಡ್ನಲ್ಲಿ ಭಾಗವತ ಆಮೋದ ಅಂದರೆ ದ್ವಿತೀಯ ಸ್ಕಂಧ ವಿಷಯದ ಬಗ್ಗೆ, ಪ್ರಶ್ನೆ ಪತ್ರಿಕೆಯ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆಯುವ ಪ್ರಯತ್ನ ಮಾಡೋಣ. ಈಗಾಗಲೇ ಭಾಗವತ ಪ್ರವೇಶ ಅನ್ನುವ ಹೆಸರಿನಲ್ಲಿ ಭಾಗವತ ಮೋದ ಅನ್ನುವ ಒಂದು ಪುಸ್ತಕ ಪ್ರತ್ಯೇಕವಾಗಿ, ಭಾಗವತ ಆಮೋದ ಅನ್ನುವ ಒಂದು ಪುಸ್ತಕ ಪ್ರತ್ಯೇಕವಾಗಿ ಬಿಡುಗಡೆಯಾಗಿದೆ. ಈಗ ಭಾಗವತ ಮೋದ, ಭಾಗವತ ಆಮೋದ ಮತ್ತು ಭಾಗವತ ಪ್ರಮೋದ ಕ್ರಮವಾಗಿ ಭಾಗವತದ 1, 2, 3ನೇ ಸ್ಕಂದ ವಿಷಯಗಳ ವಿವರಣೆ ಪ್ರಶ್ನೋತ್ತರ ರೂಪದ್ದು ಅದರಲ್ಲಿದೆ. ಪ್ರಸ್ತುತ ಆ 3 ಸ್ಕಂದಗಳನ್ನು ಸೇರಿಸಿ ಒಂದು ಪುಸ್ತಕ ನಿರ್ಮಾಣ ಮಾಡಲಾಗಿದೆ. ಆ ಪುಸ್ತಕದಲ್ಲಿ ಇರಬಹುದು ಅಥವಾ ಹಿಂದಿನ ಪ್ರತ್ಯೇಕ ಒಂದೊಂದು ಸರ್ಗದ ಅಥವಾ ಒಂದೊಂದು ಸ್ಕಂದದ ವಿಷಯ ಸಂಗ್ರಹದ ಪುಸ್ತಕದ ಕೊನೆಯಲ್ಲಿರ್ಬೋದು. ಪ್ರಶ್ನೆ ಪತ್ರಿಕೆಯನ್ನು ಆಯಾ ಸ್ಕಂದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾಹಿತಿ ನೀಡಲಾಗಿದೆ. ಹಾಗೆ ಈಗ ನಾವು ಭಾಗವತ ಆಮೋದದ ಪ್ರಶ್ನೆ ಪತ್ರಿಕೆ ಬಗ್ಗೆ ಸ್ವಲ್ಪ ವಿವರವನ್ನು ಪಡೆದುಕೊಳ್ಳಬಹುದು ಅಂತ ಅನ್ನಿಸ್ತದೆ. ಈ ಪ್ರಶ್ನೆ ಪತ್ರಿಕೆ 60 ಅಂಕಗಳದ್ದಿರ್ತದೆ, 90 ನಿಮಿಷಗಳು ಬರೀಲಿಕ್ಕೆ. ಅದರಲ್ಲಿ ವಿಷಯ ಸೂಚನೆ 1, 2 ಮತ್ತು 3 ಈ ಪ್ರಶ್ನೆಗಳ ಉತ್ತರಗಳಲ್ಲಿ ತಿದ್ದುಪಡಿಗೆ ಮಾನ್ಯತೆ ಇರುವುದಿಲ್ಲ. ಅದು ನ್ಯೂ ಟೈಪ್ ಕ್ವಶನ್ಸ್ ಅಥವಾ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯ ರೂಪದಲ್ಲಿ ಇರೋದರಿಂದ 1, 2, 3 ಈ ಪ್ರಶ್ನೆಗಳ ಉತ್ತರಗಳಲ್ಲಿ ತಿದ್ದುಪಡಿ ಮಾಡತಕ್ಕದ್ದಲ್ಲ. ಏನು ಒಮ್ಮೆ ಬರೀತೇವೆ ಅದು ಫೈನಲ್. ಹಾಗೆ ಬರೆಯುವಾಗ ಯೋಚನೆ ಮಾಡಿ ತಪ್ಪು ಇಲ್ಲದಿರತಕ್ಕಂಥ ರೀತಿಯಲ್ಲಿಯೇ ಬರೆಯಬೇಕು ಅನ್ನೋ ಒಂದು ಸೂಚನೆ ಕೂಡ ಗಮನಿಸಬೇಕು. ಅದರ ಒಂದು ಮಾದರಿ ನೋಡುವಂತಾಗಿದ್ದರೆ ಬಹು ಆಯ್ಕೆಯ ಪ್ರಶ್ನೆಗಳು 1ನೇ ಪ್ರಶ್ನೆಯಲ್ಲಿ ಇವರು ಸಾತ್ವಿಕರು, ಅಲ್ಲಿ 4 ಆಪ್ಷನ್ಸ್ ಇರ್ತದೆ. ಎ ದೇವತೆಗಳು, ಬಿ ಮನುಷ್ಯರು, 4 ಅಸುರರು, 3 ಅಸುರರು, ಸಿ ಅಸುರರು, ಡಿ ಎಲ್ಲರೂ. ಈ 4 ಉತ್ತರಗಳಲ್ಲಿ 1 ಸರಿ ಇರ್ತದೆ, 3 ತಪ್ಪಿರ್ತದೆ. ನೀವು ಅದನ್ನು ನಿಮ್ಮ ಅಧ್ಯಯನದ ಹಿನ್ನೆಲೆಯಲ್ಲಿ ಆರಿಸಿಕೊಂಡು ಅಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಉತ್ತರ ಅದಕ್ಕೆ ಸಾತ್ವಿಕರು ಎಂಬತಕ್ಕಂಥದ್ದು. ನೀವು ಆ ಉತ್ತರದ ಸಂಖ್ಯೆ ಎ ಅಂತಿದೆ, ಆ ಉತ್ತರ ಪತ್ರಿಕೆಯಲ್ಲಿ ಎ 1ನೇದಕ್ಕೆ ಎ ಅಂತ ಉತ್ತರ ಬರೆದ್ರೆ ಸಾಕು. ಹಾಗೆಯೇ 2ನೇ ಪ್ರಶ್ನೆ ನಿಯಮಗಳು ಅಂತಿದೆ. 20, 5, 10, 35 ಇದರಲ್ಲಿ ಕೂಡ ಹಾಗೆಯೇ 1 ಸರಿ ಉತ್ತರ, ಇನ್ನು ಉಳಿದ 3 ತಪ್ಪು ಉತ್ತರಗಳು. ಅದನ್ನು ನೀವು ಆಯ್ದುಕೊಂಡು ಬರೀತಕ್ಕಂಥದ್ದು. ಇಂತಹದ್ದು ಒಂದು 5 ಪ್ರಶ್ನೆ ಇರ್ತದೆ. 2ನೇ ಪ್ರಶ್ನೆಯಲ್ಲಿ ಸರಿ ತಪ್ಪು ತಿಳಿಸಿ ಅಂತ ಆ ಮಾಹಿತಿಯ 5 ಪ್ರಶ್ನೆ ಇರ್ತದೆ. ಉದಾಹರಣೆಗೆ ಚತುರ್ಮುಖನು ಸೃಷ್ಟಿಕರ್ತನಾಗಿದ್ದಾನೆ, ಇದು ಆ ದ್ವಿತೀಯ ಸ್ಕಂದ ವಿಷಯದಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ವಿಷಯವಾಗಿದೆ. ಚತುರ್ಮುಖನು ಸೃಷ್ಟಿಕರ್ತನಾಗಿದ್ದಾನೆ, ಇದು ಸರಿಯೋ ತಪ್ಪು? ಇದು ಉತ್ತರ ತಪ್ಪು. ಚತುರ್ಮುಖ ಸೃಷ್ಟಿಕರ್ತ ಅಲ್ಲ, ಸಾಕ್ಷಾತ್ ಭಗವಂತನೇ ಸೃಷ್ಟಿಕರ್ತನಾಗಿದ್ದಾನೆ. ಹಾಗೆ ನೀವಲ್ಲಿ ಉತ್ತರ ಬರೆಯುವಾಗ ಅಲ್ಲಿಯೂ ಅಷ್ಟೇ ಉತ್ತರ ಬರಲಿಕ್ಕೆ ಅವಕಾಶ ಇರ್ತದೆ. ಸರಿ ತಪ್ಪು ಅಂತಲೂ ಮುದ್ರಣ ಆಗಿರ್ತದೆ. ನೀವು ತಪ್ಪು ಎಂಬತಕ್ಕ ಮಾತ್ರ ಮಾರ್ಕ್ ಮಾಡಿ ಸರಿ ಅನ್ನೋದನ್ನು ಅಲ್ಲಿ ಕಾಟ್ ಹಾಕಿಬಿಟ್ರೆ, ಹೊಡೆದು ಹಾಕಿಬಿಟ್ರೆ ಸರಿ ಹೋಗ್ತದೆ. ಇಂತಹ 5 ಪ್ರಶ್ನೆಗಳು
ಇಲ್ಲಿ ಇರತಕ್ಕದ್ದನ್ನು ನಾವು ಕಾಣ್ತೀವಿ. ಇನ್ನು ಮೂರನೇ ಪ್ರಶ್ನೆ ಹೋಗೋದಾಗಿದ್ದರೆ ಹೊಂದಿಸಿ ಬರೆಯಿರಿ ಅಂತ. ಅಲ್ಲಿ ಅದು ಹಾಗೆಯೇ ಒಂದು ಬದಿಯಲ್ಲಿ ಪ್ರಶ್ನೆಗಳು, ಅದಕ್ಕೆ ಮತ್ತೊಂದು ಬದಿಯಲ್ಲಿ 1 2 3 4 5 ಅಂಥೇಳಿ ಉತ್ತರಗಳು ಕೂಡ ಇರ್ತದೆ. ಅದನ್ನು ಹೊಂದಿಸ್ಬೇಕಷ್ಟೇ. ಒಂದನೇ ಪ್ರಶ್ನೆಗೆ ಇಲ್ಲಿ 5ನೇದು ಬಂದಿರಬಹುದು, ಅಥವಾ 2ನೇದಕ್ಕೆ 1ನೇದು ಬಂದಿರ್ಬೋದು, ಹೀಗೆಲ್ಲ ಇರ್ತದೆ. ಅದನ್ನು ಹೊಂದಿಸ್ತಕ್ಕಂತಹ ಕ್ರಮ ಅದರಲ್ಲಿ ಉಂಟು. ಆ ಹೊಂದಿಸಿ ಬರೆಯುವಂತಕ್ಕದ್ದು 3ನೇ ಪ್ರಶ್ನೆ. 4ನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಇರ್ತದೆ. ಈ ಬಿಟ್ಟ ಸ್ಥಳ ತುಂಬತಕ್ಕಂಥದ್ದನ್ನು ಈಗಾಗಲೇ ಗಮನಿಸಿದಂತೆ ಪ್ರಾರಂಭದಲ್ಲಿ ವರ್ಣನೆ ಪ್ರಥಮ ಸ್ಕಂದದ ಮೋದದಲ್ಲಿ ಹೇಳಿದಂತೆಯೇ ಅಲ್ಲಿ ಜನ್ಮಾದ್ಯಸಿತ ಮೊದಲನೇ ಶ್ಲೋಕ, ತಾತ್ಪರ್ಯದ ಮೊದಲನೇ ಶ್ಲೋಕ ಹಾಗೂ ಪದ್ಮಪುರಾಣದ ಮೊದಲನೇ ಶ್ಲೋಕವನ್ನು ಅಲ್ಲಿಡಲಾಗಿತ್ತು. ಇಲ್ಲಿ ಶುಕ ಮಹರ್ಷಿಗಳು ತಾವು ಭಾಗವತ ಉಪದೇಶ ನೀಡುವ ಪ್ರಾರಂಭದಲ್ಲಿ ಮಾಡಿರುವ ಮಂಗಳಾಚರಣೆಯ 3 ಶ್ಲೋಕಗಳು ಹಾಗೂ ದ್ವಿತೀಯ ಸ್ಕಂಧದ ಕೊನೆಗೆ ಬರತಕ್ಕಂತಹ ಚತುಶ್ಲೋಕಿ ಭಾಗವತ ಅಂತ ಏನು ಪ್ರಸಿದ್ಧವಾದ 4 ಶ್ಲೋಕಗಳಿವೆ, ಆ 4 ಶ್ಲೋಕ ಒಟ್ಟು ಮಂಗಳಾಚರಣೆಯ 3 ಪದ್ಯಗಳು, ಚತುಶ್ಲೋಕಿ ಭಾಗವತದ 4 ಶ್ಲೋಕಗಳು, ಒಟ್ಟು 8 ಶ್ಲೋಕಗಳು ಇಲ್ಲಿ ಕಂಠಪಾಠಕ್ಕಾಗಿ ನಿಗದಿಪಡಿಸಲಾಗಿದೆ. 7 ಶ್ಲೋಕ, 4 3 7. ಇದನ್ನು ಅಧ್ಯಯನ ಮಾಡಿಕೊಂಡು ಈ ಪ್ರಶ್ನೆ ಉತ್ತರವನ್ನು ಅಲ್ಲಿ ಬರೀತಕ್ಕದ್ದನ್ನು ನಾವು ನೋಡ್ತಕ್ಕಂಥದ್ದು. 5ನೆಯ ಪ್ರಶ್ನೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನೋ ಪ್ರಶ್ನೆ ಇರ್ತದೆ. ಹೆಚ್ಚು ವಿವರಣೆ ಇರೋದಿಲ್ಲ. ಉತ್ತರ ಪುಸ್ತಕ ಇರತಕ್ಕಂತೆ, ಪುಸ್ತಕ ಬಿಟ್ಟು ಮತ್ತೆ ಪ್ರಶ್ನೆ ಬೇರೆ ಯಾವುದು ಬರೋದಿಲ್ಲ. ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇರೋದಿಲ್ಲ. ಒಂದು ವಾಕ್ಯದಲ್ಲಿ ಚತುರ್ಯುಗಗಳು ಯಾವುವು? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇವು ಚತುರ್ಯುಗಗಳು. ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡತಕ್ಕಂಥದ್ದು. ಹಾಗೆಯೇ 6ನೇ ಪ್ರಶ್ನೆ ಟಿಪ್ಪಣಿ ಬರೀರಿ ಅಂತ ಬರ್ತದೆ. ಅಲ್ಲಿ 4 ಕೊಟ್ಟಿರ್ತದೆ, 3ಕ್ಕೆ ಮಾತ್ರ ಟಿಪ್ಪಣಿಯನ್ನು ಬರೆದ್ರೆ ಸಾಕು. ಅಂದರೆ ಒಂದು ವಾಕ್ಯಕ್ಕಿಂತ 1-2 ಸಾಲುಗಳು ಹೆಚ್ಚು ವಿವರಣೆಯನ್ನು ಬೇಡತಕ್ಕಂಥದ್ದು ಈ ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಒಂದಕ್ಕೆ 3 ಅಂಕಗಳಿವೆ. ಒಟ್ಟು 9 ಅಂಕಗಳು ಈ ಪ್ರಶ್ನೆಗೆ. ನೀವು 3 ಬರೆದರೆ ಸಾಕು. ಮುಂದಿನ ಪ್ರಶ್ನೆ ವಿವರಣೆ ಮಾಡಿರಿ ಅಂತ. ಇದು 7ನೆಯ ಪ್ರಶ್ನೆಯಾಗಿದೆ. ಅದರಲ್ಲಿ 4 ಅಂಕಗಳ ಒಂದು ಪ್ರಶ್ನೆ ಇರಲಿ ಕೂಡ ಅಷ್ಟೇ. 5 ಕೊಟ್ಟಿರ್ತದೆ, 4 ಬರೆದ್ರೆ ಸಾಕು. 4 4 16. ಏನು ವಿವರಣೆ? ಆಗ ಹೇಳಿದಂತೆಯೇ ಒಂದು ವಾಕ್ಯಕ್ಕಿಂತ ಟಿಪ್ಪಣಿ ಬರೆಯೋದರಲ್ಲಿ 1 2 3 ಸಾಲು ಹೆಚ್ಚು ವಿವರಣೆ, ಅದಕ್ಕಿಂತ 1 ಸಾಲು ವಿವರಣೆಯನ್ನು ಇಲ್ಲಿ ನಾವು ಕೇಳಲಾಗ್ತದೆ. ಶುಕಮುನಿಗಳ ಮಂಗಲಾಚರಣೆಯ ಸಾರಾಂಶವೇನು? 1ನೇ ಶ್ಲೋಕದ ಸಾರಾಂಶ ಅದು ಪುಸ್ತಕದಲ್ಲಿ ಕೊಟ್ಟಾಗಿದೆ ಈಗಾಗಲೇ. ಅದನ್ನೇ ಸಾರಾಂಶ ವಿವರ ಏನು ಅದನ್ನು ನೀವು ಬರೀತಕ್ಕಂಥದ್ದು. ಕೊನೆಯದಾಗಿ ಸಮರ್ಥನೆಯೊಂದಿಗೆ ವಿವರಿಸಿ. ಸಮರ್ಥನೆ ಅಂತ ದ್ವಿತೀಯ ಸ್ಕಂದದ ವಿಷಯದ ಕೊನೆಗೆ ಪ್ರಶ್ನೆ ಪತ್ರಿಕೆ ಕೊಡಲಾಗಿದೆ. ಪ್ರಥಮ ಸ್ಕಂದದ ಕೊನೆಗೆ ವಿಶೇಷಾಂಶ ಅಂತ ಉಂಟಲ್ಲಿ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ 2 ಒಂದೇನೆ. ಇದು 5 ಅಂಕಗಳ ಪ್ರಶ್ನೆ ಇರ್ತದೆ. ಇಲ್ಲಿಯೂ ಆಪ್ಷನ್ಸ್ ಇದೆ, 3 ಇರುತ್ತದೆ. ನೀವು ಅದರಲ್ಲಿ 2 ಬರೆದ್ರೆ ಸಾಕು. ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಸ್ವರೂಪ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತೆ ಪ್ರಾಸಂಗಿಕವಾಗಿ ಚಿಂತನೆಯನ್ನು ಮಾಡಬಹುದಾಗಿದೆ. ಕಂಠಪಾಠಕ್ಕಾಗಿ ನಿಗದಿಪಡಿಸಿದ ಏನು 7 ಶ್ಲೋಕಗಳು ಉಂಟು ಅದನ್ನು ಹೇಗೆ ಅನ್ನಬೇಕು ಅದನ್ನು ಕೂಡ ಹೇಳಿಕೊಡುವ ಪ್ರಯತ್ನ ಮಾಡ್ತೇನೆ. ಅದನ್ನು ಮೊದಲೇ ದಿನ ಒಂದು ಸ್ವಲ್ಪ ಅಂದುಕೊಂಡು ಹೋದರೆ ಹೆಚ್ಚು ಪರೀಕ್ಷೆ ಹೊತ್ತಿಗೆ ನೀವು ಸಮಯ ಇರೋದರಿಂದ ತಾನಾಗಿ ಬಾಯ್ಪಾಠ ಆಗಲಿಕ್ಕೆ ಅವಕಾಶ ಆಗಿಬಿಡ್ತದೆ. ಆ ಕಾರಣಕ್ಕೋಸ್ಕರ ಅದನ್ನು ಮೊದಲೀಗ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಶ್ಲೋಕಗಳನ್ನು ಅಂತಕ್ಕಂಥ ಕ್ರಮವನ್ನು ಕೂಡ ತಿಳಿಸಿಕೊಡ್ತೇನೆ. ಹರೇ ಶ್ರೀನಿವಾಸ.